ಧಾರವಾಡದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ, ಮೂವರು ಆರೋಪಿಗಳು ವಶಕ್ಕೆ. ಧಾರವಾಡ ನಗರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಶಿರೀಶ್ ಬಳ್ಳಾರಿ ಮತ್ತು ಅವರ ಕುಟುಂಬದವರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವಕರು ಹಾಗೂ ಒಬ್ಬ ಅಪ್ರಾಪ್ತನನ್ನ ಧಾರವಾಡ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಗಾಂಧಿ ಚೌಕ್ ಪ್ರದೇಶದಲ್ಲಿ ನಡೆದಿದ್ದು, ಶಿರೀಶ್ ಅವರ ಮನೆ ಬಳಿ ಇರುವಂತಹ ಯುವಕರು ನಶೆ ವಸ್ತು ಸೇವಿಸುತ್ತಿದ್ದುದನ್ನ ಗಮನಿಸಿದ ಶಿರೀಶ್ ಅವರು ಅದನ್ನ ಪ್ರಶ್ನಿಸಿದ್ದರಿಂದ ಸಂಘರ್ಷ ಉಂಟಾಗಿತ್ತು. ಈ ವೇಳೆ ಕೆಲವು ಯುವಕರು ಕೋಪಗೊಂಡು ಶಿರೀಶ್ ಹಾಗೂ ಅವರ ಮನೆಯವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಲ್ಲೆಗೆ ಒಳಗಾದವರಲ್ಲಿ ಶಿರೀಶ್, ವಸಂತ್ ಹಾಗೂ ಜ್ಯೋತಿ ಮತ್ತು ಚೈತ್ರ ಅವರು ಸೇರಿದ್ದಾರೆ. ಘಟನೆ ಬಳಿಕ ಸ್ಥಳೀಯರು, ಆರ್ಎಸ್ಎಸ್ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಶಹರ ಪೊಲೀಸ್ ಠಾಣೆಯ ಮುಂದೆ ಗುಂಪಾಗಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದರು. ಶಿರೀಶ್ ಅವರಿಂದ ದೂರು ದಾಖಲಾಗಿದ್ದು, ಅದರಲ್ಲಿ ನೀಡಲಾದ ಮಾಹಿತಿಯ ಮೇರೆಗೆ ಮಲ್ಲಿಕ್, ರಿಹಾನ್, ಅಯಾನ್ ಅತ್ತಾರ್ ಹಾಗೂ ರಿಜ್ವಾನ್ ಮನಿಯಾರ್ ಎಂಬುವರನ್ನ ಈಗ ಬಂಧಿಸಲಾಗಿದ್ದು, ಈ ಪ್ರಕರಣದಲ್ಲಿ ಓರ್ವ ಅಪ್ರಾಪ್ತ ವ್ಯಕ್ತಿಯು ತೊಡಗಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಪ್ರಕರಣವನ್ನ ತನಿಖೆ ನಡೆಸುತ್ತಿದ್ದು, ಎಲ್ಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧಾರವಾಡ. लाडा दोस्त हो लाडा लाडा मन बंदी सर ಹಾಂ ಹಾಂ दोस्त ಹೌದಾ ಬರಂಗಿಲ್ಲ ಇಲ್ಲೇ ಮನೆ ಐತಿ ಬೈಕ್ ಹೋಗೋಣ ಅದೊಂದು ವಿಡಿಯೋ ಮಾಡ್ಕೊಂಡೆ ಮಾಡೋದು. ಪ್ರಶಾಂತನ
ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.